ಕಾಯ್ತಾ ಇರುತ್ತೆ. ಪ್ರತಿದಿನದ ಸಮ್ಮರಿ, ನಾಮಿನಿ ಆ್ಯಡ್ ಮಾಡಿಲ್ಲ ಅಂದರೆ ನಾಮಿನಿ ಆ್ಯಡ್ ಮಾಡಿ, ಒಂದು ಟ್ರೇಡ್ ಹಾಕ್ಬಿಟ್ಟು ತೋರಿಸಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಒಂದು ಟ್ರೇಡ್ ಹಾಕ್ಬಿಟ್ಟು ಅಗೇನ್ ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಇದು ನಾನು ಹಾಕ್ತಾ ಇರೋದು. ಯಾರೂ ಸಹ ಈ ಟ್ರೇಡ್ನ ಕಾಪಿ ಮಾಡಕ್ಕೆ ಹೋಗ್ಬೇಡಿ. ಡಿಮ್ಯಾಟ್ ಅಕೌಂಟ್ ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಥರ ಟ್ರೇಡ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಅದೇನಾದ್ರು ಇದ್ದಿದ್ದು ಮೇಲಕ್ಕೆ ಹೋಗ್ಬಿಟ್ರೆ ನಂಗೆ ಜಾಸ್ತಿ ಲಾಸ್ ಆಗಿಬಿಡುತ್ತೆ, ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಅದಕ್ಕೆ ಏನು ಸರ್ ಮಾಡೋದು ಅಷ್ಟು. ಸೊ ನಮಸ್ತೆ ಕರ್ನಾಟಕ, ಟ್ರೇಡಿಂಗ್ ಮಾಡೋದು ಹೇಗೆ ಈ ವಿಡಿಯೋ ನೋಡಿದ್ರೆ ನೀವು ಏಂಜಲ್ ಒನ್, ಝರೋದಾ, ಗ್ರೋ ಇಲ್ಲ ಎನಿ ಬ್ರೋಕರ್ ಅಪ್ ಸ್ಟಾಕ್ಸ್ ಆಗಿರ್ಬೋದು, ಯಾವುದೇ ಡಿಮ್ಯಾಟ್ ಅಕೌಂಟ್ ಇದ್ರೂ ನೀವು ಸಿಂಪಲ್ ಆಗಿ ಡಿಮ್ಯಾಟ್ ಅಕೌಂಟ್ ಯೂಸ್ ಮಾಡೋದು ಹೇಗೆ ಅಂತ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನೀವು ಏಂಜಲ್ ಒನ್ ಓಪನ್ ಮಾಡಿದ ತಕ್ಷಣ ಈ ತರ ಕಾಣಿಸುತ್ತೆ, ಓಮ್ ಡಿಸ್ಕವರಿ, ಮ್ಯೂಚುವಲ್ ಫಂಡ್ಸ್, ಅದು ಇದು ಅಂತ ಕಾಣಿಸುತ್ತೆ. ಸೊ ಸ್ಟಾಕ್ಸ್ಗಳನ್ನ ಡಿಸ್ಕವರ್ ಮಾಡಬೇಕಂದ್ರೆ ಸೊ ಇಲ್ಲಿ ಸರ್ಟೆನ್ ಸ್ಟಾಕ್ಸ್ಗಳಿದಾವೆ ನೋಡಿ. ಸೊ ಮೋಸ್ಟ್ ಬ್ರಾಟ್ ಅಂದರೆ ಸಿಕ್ಕಾಪಟ್ಟೆ ಬೈಯಿಂಗ್ ನಡೆದಿರೋದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಯಾವುದು ಮೂವ್ ಕೊಟ್ಟಿದೆ, ಸೊ ಯಾವ ಸ್ಟಾಕ್ಸ್ ಮೂವ್ ಆಗಿದೆ, ಇದೆಲ್ಲ ಇನ್ಫಾರ್ಮೇಷನ್. ಇಲ್ಲೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬರೀ ಇನ್ಫಾರ್ಮೇಷನ್ ಗ್ಯಾದರ್ ಮಾಡ್ತೀರಾ. ನೆಕ್ಸ್ಟು ನೀವು ಟ್ರೇಡ್ ಮಾಡಬೇಕಂದ್ರೆ ಫಸ್ಟು ದುಡ್ಡು ಹಾಕಬೇಕು. ದುಡ್ಡು ಹಾಕಬೇಕಂದ್ರೆ ಇಲ್ಲಿ ಸೊ ನಿಮ್ಮ ಪ್ರೊಫೈಲ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ದುಡ್ಡನ್ನು ಹಾಕ್ಬೋದು. ಇಲ್ಲಿ ಆ್ಯಡ್ ಲೆಟ್ಸೆ ಒಂದು ₹1000 ಹಾಕಬೇಕು, ಇಲ್ಲ ನೆಟ್ ಬ್ಯಾಂಕಿಂಗ್, ಇಷ್ಟೊಂದು ಆಪ್ಷನ್ ಇದೆ. ನಿಮ್ಮದು ಚಾರ್ಜಸ್ಸು, ಟ್ರೇಡಿಂಗು ಇದೆಲ್ಲನೂ ನಿಮ್ಗೆ ಕಾಣಿಸುತ್ತೆ. ಎಷ್ಟು ಚಾರ್ಜಸ್ ಕಟ್ ಆಗುತ್ತೆ, ಪ್ರತಿದಿನದ ಸಮ್ಮರಿ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಕೌಂಟ್ ಸೆಕ್ಷನ್ ಅಂತ ಕರೀತಾರೆ. ಇದು ಅಕೌಂಟ್ ಸೆಕ್ಷನ್. ನಿಮ್ಮದು P&L ಎಷ್ಟಿದೆ, ಪ್ರತಿಯೊಂದು ರಿಪೋರ್ಟ್ಸ್ಗಳು, ಡಿಮ್ಯಾಟ್ ಅಕೌಂಟು, ಪ್ರೊಫೈಲು, ನಾಮಿನಿ ಆ್ಯಡ್ ಮಾಡಿಲ್ಲ ಅಂದರೆ ನಾಮಿನಿ ಆ್ಯಡ್ ಮಾಡಿ, ಪ್ರತಿಯೊಂದೂ ಡೇಟಾ ಅಪ್ಡೇಟ್ ಮಾಡಿ. ತುಂಬ ಜನ ಡಿಮ್ಯಾಟ್ ಅಕೌಂಟಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ, ನಾಮಿನಿನೇ ಹಾಕಿಲ್ಲ. ನಾಳೆ ದಿವಸ ಏನಾದ್ರು ಆದರೆ ಫ್ಯಾಮಿಲಿ ಆಡ್ತಾ ಇರ್ತಾರೆ, ನಾನು ವಾರಸ್ದಾರರು, ನೀನು ವಾರಸ್ದಾರರು ಅಂತ. ಅದಕ್ಕೆ ನೀವೇ ನಾಮಿನಿ ಆ್ಯಡ್ ಮಾಡಿಬಿಡಿ. ಪ್ರತಿಯೊಂದ್ರ ಕಡೆನೂ ಅಷ್ಟೇ. ಬ್ಯಾಂಕ್ ಅಕೌಂಟು ಅಷ್ಟೇ. ಬ್ಯಾಂಕ್ ಅಕೌಂಟಲ್ಲಿ ನೀವು ನಾಮಿನಿ ಹಾಕಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿಬಿಡುತ್ತೆ. ಸೊ ಇದು ನೋಡಿ, ವೆರಿ ಇಂಪಾರ್ಟೆಂಟ್. ಟ್ರೇಡಿಂಗ್ ಏಂಜಲ್ ಒನ್ ಯೂಸ್ ಮಾಡೋದು ಹೇಗೆ ಅಂತ ನೋಡಿದವಾಗ ಫಸ್ಟು ನೀವು ಮೊಬೈಲಲ್ಲಾಗಿರ್ಬೋದು, ಲ್ಯಾಪ್ಟಾಪಲ್ಲಾಗಿರ್ಬೋದು, ಟ್ರೇಡ್ ಒನ್ ಅಂತ ಬರುತ್ತೆ. ಇಲ್ಲಿ ವಾಚ್ ಲಿಸ್ಟ್ ಅಂತ ಬರುತ್ತೆ. ವಾಚ್ ಲಿಸ್ಟ್ ಅಂದರೆ ಏನು? ವಾಚ್ ಲಿಸ್ಟ್. ನೀವು ಏನು ನೋಡಲು ಇಷ್ಟಪಡ್ತೀರೋ ಅದನ್ನು ನೀವು ಹಾಕ್ಕೊಳ್ಳಿ. ಎಕ್ಸಾಂಪಲ್, ನನಗೆ ಇನ್ಫೋಸಿಸ್ ಶೇರ್ನ ನೋಡಬೇಕಂತ ಆಸೆ, ಅದನ್ನು ಇನ್ಫೋಸಿಸ್ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ವಾಚ್ ಲಿಸ್ಟಿಗೆ ಬಂದೇ ಬಿಡ್ತು. ಎಕ್ಸಾಂಪಲ್, ನಾನು ರಿಲಯನ್ಸನ್ನು ಹಾಕ್ಕೋಬೇಕಂತ ಇಷ್ಟ, ರಿಲಯನ್ಸ್ ಅಂತ ಹಾಕಿದೆ. ರಿಲಯನ್ಸು ವಾಚ್ ಲಿಸ್ಟ್ ಹಾಕ್ಕೋಬೇಕಂದ್ರೆ ಇಲ್ಲಿ ಅಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಸ್ಟಾರ್ ಮಾರ್ಕ್ ಇದೆಯಾ, ಸ್ಟಾರ್ ಮಾರ್ಕ್ ಹಾಕಿದ್ರೆ ವಾಚ್ ಲಿಸ್ಟಿಗೆ ಬಂದುಬಿಡುತ್ತೆ. ಸೊ ನಿಮ್ಗೆ ಯಾವ್ಯಾವ ಕಂಪ್ನಿ ಬೇಕೋ ಅದನ್ನು ವಾಚ್ ಲಿಸ್ಟಿಗೆ ಹಾಕ್ಕೊಳ್ಳಿ. ಎಕ್ಸಾಂಪಲ್, ನಾನು ಆಪ್ಷನ್ ಟ್ರೇಡರ್, ನಾನು ನಿಫ್ಟಿಯಲ್ಲಿ ಟ್ರೇಡ್ ಮಾಡ್ಬೇಕು ಸರ್, ನನಗೆ ನಿಫ್ಟಿ ಬೇಕು ಅಂದರೆ ನಿಫ್ಟಿ ಫ್ಯೂಚರ್ಸ್ ಅಂತ ನೀವು ಟೈಪ್ ಮಾಡಿದ್ರಿ. ನಿಫ್ಟಿ ಫ್ಯೂಚರ್ಸ್ ಅಂತ FUT ನೆನ್ಪಿಟ್ಕೊಳ್ಳಿ. ನಿಫ್ಟಿ ಫ್ಯೂಚರ್ಸ್ ಅಂತ ಟೈಪ್ ಮಾಡಿದ್ರೆ ಅದನ್ನು ನೀವು ವಾಚ್ ಲಿಸ್ಟ್ ಹಾಕ್ಕೋಬೋದು. ನಿಫ್ಟಿ ಫ್ಯೂಚರ್ಸ್ ವಾಚ್ ಲಿಸ್ಟಿಗೆ ಬಂತು. ಅದೇ ಥರ ನಿಫ್ಟಿ ಆಪ್ಷನ್ನು. ಸೊ ಆಪ್ಷನಲ್ಲಿ ಏನಂದರೆ ನಿಮ್ಗೆ ಯಾವ ಸ್ಟ್ರೈಕ್ ಪ್ರೈಸ್ ಬೇಕೋ ಅದನ್ನು ನೀವು ಹಾಕಬೇಕಾಗುತ್ತೆ. ಇವಾಗ ನಿಫ್ಟಿ 24,238ರಲ್ಲಿ ಟ್ರೇಡ್ ಆಗ್ತಾಯಿದ್ರೆ ನನಗೆ 24,000 ನಿಫ್ಟಿ ಅಂತ ಟೈಪ್ ಮಾಡಿಬಿಟ್ಟು 24,250. ಸೊ 250ರದ್ದು ಕಾಲ್ ಆಪ್ಷನ್ ಬೇಕು. ನಾನು ಕಾಲ್ ಆಪ್ಷನ್ನ ಇಲ್ಲಿ ವಾಚ್ ಲಿಸ್ಟ್ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇದರಲ್ಲಿ ಫ್ಯೂಚರ್ಸ್ ಹಾಕೋದು ಹೇಳ್ಕೊಟ್ಟೆ, ಆಪ್ಷನ್ಸ್ ಹಾಕೋದು ಹೇಳ್ಕೊಟ್ಟೆ, ಜೊತೆಗೆ ಸ್ಟಾಕ್ಸನ್ನು ವಾಚ್ ಲಿಸ್ಟ್ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ರಿ. ಸೊ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್, ನೀವು ಯಾವುದೋ ಟೈಟಾನ್ ಕಂಪ್ನಿದು ಫ್ಯೂಚರ್ಸ್ ತೊಗೋಬೇಕು. ಟೈಟಾನ್ ಸ್ಪೇಸ್ FUT ಅಂತ ಟೈಪ್ ಮಾಡಿದ್ರೆ ಬರುತ್ತೆ. ಸೊ ಅದನ್ನು ನೀವು ಇಲ್ಲಿ ವಾಚ್ ಲಿಸ್ಟ್ ಹಾಕ್ಕೋಬೋದು. ಅದನ್ನು ಬೈ ಮಾಡೋಕ್ಕೆ ಹೋದವಾಗ ಒಂದು ಲಾಟ್, ಫ್ಯೂಚರ್ಸಲ್ಲಿ ನಿಮ್ಗೆ ಗೊತ್ತಿದೆ, ಏನೇ ಬೈ ಮಾಡಿದ್ರು ಲಾಟಲ್ಲೇ ತೊಗೋಬೇಕು, ಲಾಟಲ್ಲೇ ಮಾರಬೇಕು. ಇಲ್ಲಿ ಎಷ್ಟು ಲಾಟ್ ಬೇಕು ಅನ್ನೋದು ನೀವು ಟೈಪ್ ಮಾಡಿ. ನನಗೆ 1 ಲಾಟ್ ಬೇಕು. 1 ಲಾಟ್ಗೆ ಎಷ್ಟು ಬೇಕು? 1,45,000 ರೂಪಾಯಿ ದುಡ್ಡು ಬೇಕು. ಸೊ ಈ ಥರ ಎಷ್ಟು ಲಾಟ್ ಬೇಕು? 2 ಲಾಟ್ಸ್ ಬೇಕಾದ್ರೆ 2.9 lakhs ಬೇಕು. ಇದು ಫ್ಯೂಚರ್ಸ್ ಬೈ ಮಾಡೋದು ಹೇಗೆ ಅಂತ. ಅದೇ ಥರ ಫ್ಯೂಚರ್ಸ್ನ ಸೆಲ್ಲು ಮಾಡ್ಬೋದು. ಸೆಲ್ ಮಾಡೋದಕ್ಕೂ ಸೇಮ್ ದುಡ್ಡು ಬೇಕು. ಫ್ಯೂಚರ್ಸ್ನ ಬೈ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕೋ ಫ್ಯೂಚರ್ಸ್ನ ಸೆಲ್ ಮಾಡೋದಕ್ಕೂ ಅಷ್ಟೇ ದುಡ್ಡು ಬೇಕಾಗುತ್ತೆ. ಸೊ ಇದು ಫ್ಯೂಚರ್ಸ್ನ ಸೆಲ್ ಮಾಡೋದಕ್ಕೆ ಹೇಳ್ಕೊಟ್ಟೆ. ಸೊ ಬೈ ಮಾಡೋದು, ಸೆಲ್ ಮಾಡೋದು. ನೆಕ್ಸ್ಟ್ ಇಲ್ಲಿ ಲಿಮಿಟ್ ಟು ಮಾರ್ಕೆಟ್ ಅಂತಿದೆ.
ಲಿಮಿಟ್ ಅಂದರೆ ಏನಂದರೆ ನೀವು ಇಷ್ಟಪಡ್ತಿರಲ್ಲ ಪ್ರೈಸ್, ಆ ಪ್ರೈಸಲ್ಲಿ ನೀವು ಸೆಲ್ ಮಾಡ್ಬೋದು, ಬೈ ಮಾಡ್ಬೋದು, ಅದು ಲಿಮಿಟ್ ಪ್ರೈಸ್. ಎಕ್ಸಾಂಪಲ್ ನಾನು ಟೈಟಾನ್ನ ಬೈ ಮಾಡಬೇಕು, ಲಿಮಿಟ್ ಪ್ರೈಸ್ ಬಂದ್ಬಿಟ್ಟು 4650 ಇಡ್ತೀನಿ. ಸೊ ಈ ಒಂದು ಮಾರ್ಕೆಟು ಬಜಾರಲ್ಲಿ 4655 ಟ್ರೇಡ್ ಆಗ್ತಾ ಇದ್ದರೆ ಬಜಾರ್ ಮಾರ್ಕೆಟಲ್ಲಿ ನಾನು ₹5 ಚೌಕಾಸಿ ಮಾಡಿ 4650 ಇಡ್ತೀನಿ. ಇವಾಗ ಅದೇನಾಗುತ್ತೆ, ಬೈ ಅಂತ ಹಾಕಿದವಾಗ ಕಾಯ್ತಾ ಇರುತ್ತೆ 4650 ಬರೋವರೆಗೂ ನಿಮ್ಮ ಟ್ರೇಡು ಎಕ್ಸಿಕ್ಯೂಟ್ ಆಗಲ್ಲ, ಅಂದರೆ ಟ್ರೇಡ್ ಆಗಲ್ಲ, ಹಾಗೆ ಕಾಯ್ತಾ ಇರುತ್ತೆ. ಅದು ಯಾವಾಗ ₹5 ಶೇರ್ ಬೀಳುತ್ತಲ್ಲ ಆವಾಗ ನಿಮ್ಮ ಪ್ರೈಸಿಗೆ ಬಂದವಾಗ ಆಟೋಮೆಟಿಕಲಿ ಬೈ ಆಗುತ್ತೆ. ಸೊ ಅರ್ಥ ಆಯ್ತು ಅನ್ಸುತ್ತೆ. ಲಿಮಿಟ್ ಆರ್ಡರ್. ಸರ್ ಮಾರ್ಕೆಟ್ ಆರ್ಡರ್ ಅಂದರೆ ಏನಂದರೆ ಮಾರ್ಕೆಟಲ್ಲಿ ಏನು ರೇಟ್ ಓಡ್ತಾ ಇದೆಯೋ ಅದನ್ನು ಇಮಿಡಿಯೇಟ್ಲಿ ಬೈ ಮಾಡೋದು. ಲಿಮಿಟ್ ಅಂದರೆ ಏನು, ಎಕ್ಸಾಂಪಲ್ ಇವಾಗ ಮಾರ್ಕೆಟಲ್ಲಿ ಒಂದು ಸೈಟು ₹4000 ಸ್ಕ್ವೇರ್ ಫೀಟ್ ನಡೀತಾ ಇದ್ದರೆ ನೀವೇನು ಮಾಡ್ತೀರಾ, ಮಾರ್ಕೆಟಲ್ಲಿ ಇರೋ ರೇಟೇ ಕೊಟ್ಬಿಟ್ಟು ತೊಗೊಂಬಿಡ್ತೀರಾ. ಸೊ ಅವಾಗ ರೇಟು ಜೊತೆಗೆ ಅದು ಇದು ಕಮಿಷನ್ ಅದು ಇದೆಲ್ಲ ಸೇರಿ ಸ್ವಲ್ಪ ₹4200 ಆಗುತ್ತೆ. ಯಾಕಂದರೆ ಅದು ಬೈಯರ್ ಆ್ಯಂಡ್ ಸೆಲ್ಲರ್ ಎಷ್ಟು ದೂರ ಇದ್ದಾರೆ ನೋಡಿಕೊಂಡು. ಸೊ ಅದೇ ಲಿಮಿಟ್ ಅಂದರೆ ನೀವು ಚೌಕಾಸಿ ಮಾಡ್ತೀರಾ, 3500 ಕೇಳ್ತೀರಾ ಸೈಟ್. ಅದೇ ಥರ ಶೇರ್ ಮಾರ್ಕೆಟಲ್ಲೂ ಸಹ ನೀವು ಸೈಟ್ನ ಹೆಂಗೆ ಚೌಕಾಸಿ ಮಾಡಿ ನೆಗೋಸಿಯೇಷನ್ ಮಾಡ್ತೀರಲ್ಲ, ಇಲ್ಲಿ ಆನ್ಲೈನಲ್ಲೇ ನೆಗೋಸಿಯೇಷನ್ ಮಾಡ್ತೀರ ಅಷ್ಟೇ. ಅಲ್ಲಿ ಫಿಸಿಕಲಿ ಟೀ ಕುಡಿದು ಹೋಟ್ಲಲ್ಲಿ ಕುತ್ಕೊಂಡು ಒಂದು ಕಾಫಿ ತೊಗೊಂಡು 2 ಅವರ್ ಕುತ್ಕೊಂಡು ಮಾತಾಡ್ತೀವಿ ಹೋಟ್ಲುಗಳಲ್ಲಿ. ಬಟ್ ಇಲ್ಲಿ ಏನು ಮಾತಾಡೋದಿಲ್ಲ, ಎಲ್ಲ ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸಲ್ಲಿ ನಡೆಯುತ್ತೆ ವ್ಯಾಪಾರ. ಅದು ಈ ಶೇರ್ ಮಾರ್ಕೆಟ್ ಅನ್ನೋದು ಲಕ್ಷ ಕೋಟಿ ವ್ಯಾಪಾರ. ರಿಯಲ್ ಎಸ್ಟೇಟು ಕೋಟಿಗಳ ವ್ಯಾಪಾರ ಇದ್ದರೆ ಇದು ಲಕ್ಷ ಕೋಟಿ ವ್ಯಾಪಾರ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲಿಕ್ವಿಡಿಟಿ ಅನ್ನೋದು ವಿತಿನ್, ಇವಾಗ ಎಕ್ಸಾಂಪಲ್ ನೀವು ₹10 ಲಕ್ಷ ಶೇರ್ ತೊಗೊಂಡ್ರೆ ಅದನ್ನು ನಾಳೆನೇ ನಿಮ್ಮ ₹10 ಲಕ್ಷ ಶೇರ್ ನಾಳೆನೇ ಮಾರ್ಬೋದು. ಅದೇ ನೀವು ಒಂದು 20-30 ಲಕ್ಷ ಕೊಟ್ಟು ಸೈಟ್ ತೊಗೊಂಡ್ರೆ ನಾಳೆ ಮಾರೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಅದಕ್ಕೆ ಶೇರ್ ಮಾರ್ಕೆಟಲ್ಲಿ ತುಂಬ ಪ್ಲಸ್ ಪಾಯಿಂಟ್ ಇದೆ. ಅದಕ್ಕೆ ಗುಜರಾತು, ಮಹಾರಾಷ್ಟ್ರದವರು ಶೇರ್ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾಕಂದರೆ ಅಡ್ವಾಂಟೇಜ್ ಜಾಸ್ತಿ ಇದೆ ಶೇರ್ ಮಾರ್ಕೆಟಲ್ಲಿ. ಅದೇ 1000 ಕೋಟಿ 10,000 ಕೋಟಿ ದುಡ್ಡಿರೋನು ಶೇರ್ ಮಾರ್ಕೆಟ್ಗೆ ಹಾಕ್ತಾನೆ. ಯಾಕಂದರೆ ಇದು 1000 ಕೋಟಿ ವ್ಯಾಪಾರ, ಇದು ದೊಡ್ಡ ವ್ಯಾಪಾರ. ನಾವು ಅದನ್ನು ಚಿಕ್ಕ ವ್ಯಾಪಾರ ಅಂದ್ಕೊಂಡು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ. ನಾವು ಎಸ್ಪೆಷಲಿ ಸೌತ್ ಇಂಡಿಯನ್ ಶೇರ್ ಮಾರ್ಕೆಟನ್ನು ನೆಗ್ಲೆಕ್ಟ್ ನಾವು ಇದೇನು ನಾವು ಕಲಿಯೋದು. ಬಟ್ ಇದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಶೇರ್ ಮಾರ್ಕೆಟ್ನ ತುಂಬ ಚೆನ್ನಾಗಿ ಕಲೀರಿ. ಡೆಫಿನೆಟ್ಲಿ ಇದರಲ್ಲಿ ಒಳ್ಳೆ ಪ್ರಾಫಿಟನ್ನು ನೀವು ನೋಡ್ತೀರಾ. ಯಾವ ಫೀಲ್ಡಲ್ಲೂ ದುಡ್ಡಿಲ್ಲ, ಅಷ್ಟು ದುಡ್ಡು ಇಲ್ಲಿದೆ. ಅರ್ಥ ಮಾಡ್ಕೊಳ್ಳಿ. ಸೊ ಫ್ಯೂಚರ್ಸ್ ಅಂದರೆ ಏನು, ಲಾಟಲ್ಲೇ ತೊಗೊಂಡು ಲಾಟಲ್ಲೇ ಮಾರೋದು. ಸರ್ ನನಗೆ ಲಾಟಲ್ಲೆಲ್ಲ ತೊಗೊಳೋದು ಬೇಡ ಸರ್, ನಾನು ಒಂದೇ ಒಂದು ಶೇರ್ ತೊಗೊಳ್ತೀನಿ ಅಂದರೆ ಇಲ್ಲಿ ನಿಮ್ಗೆ ಆಪ್ಷನ್ ಬರ್ತಾ ಇದೆ ನೋಡಿ, ಡೆಲಿವರಿ ಅಂದ್ರೇನು, ನೀವು ಶೇರನ್ನು ತೊಗೊಂಡು ಲೈಫ್ ಲಾಂಗ್ ಇಟ್ಕೊಳ್ಳೋದೆ ಡೆಲಿವರಿ. ಎಕ್ಸಾಂಪಲ್ ಇವಾಗ ರಿಲಯನ್ಸ್ ನಾನು ಒಂದೇ ಒಂದು ಶೇರ್ ತೊಗೋಬೇಕು, ನಾನು ಫ್ಯೂಚರ್ಸು ಆಪ್ಷನ್ಸು ಮುಟ್ಟಂಗಿಲ್ಲ. ನೆನ್ಪಿಟ್ಕೊಳ್ಳಿ, 1 ಶೇರು 2 ಶೇರು ತೊಗೊಳ್ಳೋರು ಡೈರೆಕ್ಟ್ ಈಕ್ವಿಟಿ ತೊಗೊಳ್ಳಿ. ಈಕ್ವಿಟಿ ಅಂದ್ರೇನು, ಶೇರ್ಸ್. ಸೊ ಶೇರ್ಸ್ ಅಂದರೆ ಏನು, ಒಂದು ಕಂಪ್ನಿದು ಯಾವುದೋ ಒಂದು ಕಂಪ್ನಿ ಒಂದು ಶೇರನ್ನು ತಗೊಳ್ಳೋದು ಶೇರ್ ಅಂತ ಕರೀತಾರೆ. ಸ್ಟಾಕ್ಸ್ ಅಂದ್ರೇನು, ಗ್ರೂಪ್ ಆಫ್ ಕಂಪನೀಸ್ದು ತಗೊಳ್ತಾರೆ. ಸೊ ಸ್ಟಾಕ್ಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಂದರೆ ಗ್ರೂಪ್ ಆಫ್ ಕಂಪ್ನಿ, ಶೇರ್ ಅಂದರೆ ಸಿಂಗಲ್ ಕಂಪ್ನಿ. ಇವಾಗ ನಾನು ಒಂದು ರಿಲಯನ್ಸ್ ಕಂಪ್ನಿದು ಒಂದೇ ಒಂದು ಶೇರ್ ತೊಗೋಬೇಕು. ಹೆಂಗೆ ತೊಗೊಳ್ಳೋದು ಅಂದರೆ, ರಿಲಯನ್ಸ್ ಕ್ವಾಂಟಿಟಿ ಒಂದೇ ಒಂದು ಹಾಕಿದ್ದೀನಿ. ನಾನು ಲಿಮಿಟ್ ಆರ್ಡರ್ ತೊಗೊಂಡ್ರೆ ಏನಾಗುತ್ತೆ, ಲಿಮಿಟಲ್ಲಿ ಕಾಯ್ತಾ ಇರುತ್ತೆ ಪ್ರೈಸ್. ಆ ಪ್ರೈಸ್ ಬರೋವರೆಗೂ ನನ್ನ ಶೇರ್ ಬೈಯೇ ಆಗಲ್ಲ. ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ. ಪೇಷನ್ಸ್ ಅಂದರೆ ಯಾರು ಕಾಯ್ತಾರೆ, ನಾನು ಇಲ್ಲಿ ₹3 ₹2 ಕಮ್ಮಿ ಇಡ್ತೀನಿ. ಇಲ್ಲ ಒಂದೊಂದು ಸತಿ ಏನಾಗುತ್ತೆ, ನೀವು ಇಲ್ಲಿ ಶೇರ್ ಪ್ರೈಸ್ನ ಇದೇನಿದೆಯೋ ಲಿಮಿಟಲ್ಲಿ ಹಾಕ್ಬಿಟ್ಟು ಬಿಡ್ತೀರಾ. ಅಲ್ಲಿ ನೋಡಿದ್ರೆ ಪ್ರೈಸ್ ₹1 ಜಂಪ್ ಆಗ್ಬಿಡುತ್ತೆ. ನೀವು ಹಾಕಿದ ತಕ್ಷಣ ಜಂಪ್ ಆಗ್ಬಿಡುತ್ತೆ. ಆವಾಗ ನಿಮ್ಮ ಶೇರ್ ಬೈಯೇ ಆಗಲ್ಲ. ಆವಾಗ ಅದು ಮತ್ತೆ ಬೀಳೋವರೆಗೂ ಕಾಯ್ಕೊಂಡಿರಬೇಕು. ಸೊ ಬೆಟರ್ ಇಫ್ ಯು ಆರ್ ಬೈಯಿಂಗ್ ಇನ್ ಸ್ಮಾಲ್ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿ ಬೈ ಮಾಡ್ತಾ ಇದ್ದೀರಾ, ಜಸ್ಟ್ ಲಾಂಗ್ ಟರ್ಮ್ ಬಿಡ್ತಾ ಇದ್ದೀರಂದರೆ ನೀವು ಲಿಮಿಟ್ ಪ್ರೈಸಲ್ಲಿ ಬೈ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಸರ್ ನಾನು ಡೇ ಟ್ರೇಡರ್, ಇಂಟ್ರಾಡೇ ಟ್ರೇಡರು, ನನಗೆ ಒಂದೊಂದು ಪೈಸಾನೂ ಮ್ಯಾಟ್ರ್ ಆಗುತ್ತೆ ಅಂದರೆ, ಸೊ ಕ್ವಾಂಟಿಟಿ ಜಾಸ್ತಿ ಇದೆ ಅಂದರೆ ಲಿಮಿಟ್ ಆರ್ಡ್ರಲ್ಲಿ ಇಡೋದು ಒಳ್ಳೆಯದು. ಸೊ ನೆನ್ಪಿಟ್ಕೊಳ್ಳಿ, ಸಿಕ್ಕಾಬಟ್ಟೆ ಹ್ಯೂಜ್ ಕ್ವಾಂಟಿಟಿ ಮಾಡ್ತಾರಲ್ಲ ಅವ್ರು ಲಿಮಿಟ್ ಆರ್ಡ್ರಲ್ಲಿ ಇಡಿ. ಸಣ್ಣ ಪುಟ್ಟ ಅಮೌಂಟಲ್ಲಿ ಲಾಂಗ್ ಟರ್ಮ್ ಬಿಡೋರು ನೀವೇನಕ್ಕೆ ಲಿಮಿಟ್ ಹಾಕಿ ಟೈಮ್ ವೇಸ್ಟ್ ಮಾಡ್ತೀರಾ? ಹೆಂಗಿರೋ ಲಾಂಗ್ ಟರ್ಮ್ ತಾನೇ ಬಿಡ್ತೀರಾ? ಸೊ ನೀವು ಮಾರ್ಕೆಟ್ ಆರ್ಡ್ರಲ್ಲೇ ಹೊಡೀರಿ. ಇಲ್ಲಿ ಪೇ ಫುಲ್ ಅಂತ ಬರ್ತದೆ. ಪೇ ಫುಲ್ ಅಂದರೆ ನಾನು ಬೈ ಮಾಡಿ ಲೈಫ್ ಲಾಂಗ್ ಇಟ್ಕೊಳ್ಳೋದು. ನೆಕ್ಸ್ಟ್ MTF ಅಂದರೆ ಸಾಲ ಕೊಡ್ತಾರೆ. ಸೊ ಶೇರ್ ಮಾರ್ಕೆಟಲ್ಲಿ ನಿಮಗೆ ಸಾಲ ಕೊಡ್ತಾರೆ. ಎಕ್ಸಾಂಪಲ್ ₹1300 ಶೇರ್ನ ಬರೀ ₹300 ಕೊಡ್ತಾರೆ. ಇನ್ನು ಮಿಕ್ಕಿರೋ ₹1000 ಬಡ್ಡಿ ಹಾಕ್ಕೊಳ್ತಾರೆ. 13% ಬಡ್ಡಿ ವರ್ಷಕ್ಕೆ. ಸೊ ತಿಂಗಳಿಗೆ 1.1% ಬಡ್ಡಿ ಚಾರ್ಜ್ ಮಾಡ್ತಾರೆ. ಸೊ MTF ಅಂದರೆ ಅರ್ಥ ಆಯ್ತಲ್ಲ. MTF ಅಂದರೆ ಏನು, ಸಾಲ ಮಾಡಿ ಶೇರ್ ತೊಗೊಳ್ಳೋದೇ MTF. ಸೊ ಇವಾಗ ನನ್ನ ಅಕೌಂಟಲ್ಲಿ 9,000 ಸಮಥಿಂಗ್ ದುಡ್ಡಿದೆ. ನಾನು ಆಲ್ಮೋಸ್ಟ್ 15 ಶೇರ್ ತೊಗೊಳ್ತೀನಿ. ಸೊ ನಿಮಗೂ ಗೊತ್ತಿದೆ 15 ಶೇರ್ ತೊಗೊಳೋದಕ್ಕೆ ಹತ್ರ 20,000 ದುಡ್ಡು ಬೇಕು. ಬಟ್ ನನ್ನ ಹತ್ರ ₹10,000 ಇದ್ರೂ ₹20,000 ಶೇರ್ ತೊಗೋಬೋದು ಯೂಸಿಂಗ್ MTF. ಇನ್ನು ಮಿಕ್ಕಿರೋ ₹10,000 ಬಡ್ಡಿ ಚಾರ್ಜ್ ಮಾಡ್ತಾರೆ ಯಾರು? ಬ್ರೋಕರ್ಸ್. ತಿಂಗಳಿಗೆ 1.1% ಚಾರ್ಜ್ ಮಾಡ್ತಾರೆ, ವರ್ಷಕ್ಕೆ 13%. ಆ್ಯಂಡ್ ಸಮ್ ಬ್ರೋಕರ್ಸ್
ಬೇರೆ ಬೇರೆ ಬ್ರೋಕರ್ಗಳು 15%, 18% ಈ ಥರ ಚಾರ್ಜ್ ಮಾಡ್ತಾರೆ. ಒಂದೊಂದು ಬ್ರೋಕರಲ್ಲಿ ಒಂದೊಂದು ಚಾರ್ಜಸ್ ಇರುತ್ತೆ. ಸೊ ಪೇ ಫುಲ್, ಪೇ ಲೇಟರ್. ಸೊ ಇಲ್ಲಿ MTF, ಇದು MTF ಇನ್ನೊಂದು ಹೆಸರೇ ಪೇ ಲೇಟರ್. ಅರ್ಥ ಮಾಡ್ಕೊಳ್ಳಿ, MTF ಅಂದರೆ ಮಾರ್ಜಿನ್ ಟ್ರೇಡ್ ಫೆಸಿಲಿಟಿ. ಸೊ ಶೇರ್ಸ್ಗಳನ್ನು ತಗೊಳ್ಳೋದಕ್ಕೆ ಮಾರ್ಜಿನ್ ಕೊಡ್ತಾರಲ್ಲ ಬ್ರೋಕರ್ಸ್, ಅದನ್ನು MTF ಅಂತ ಕರೀತಾರೆ. ಸೊ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಸೊ ನೆಕ್ಸ್ಟ್ ನಾನು ಏನೇ ಶೇರ್ ತೊಗೊಂಡ್ರು ಅದು ಇಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಆ್ಯಂಡ್ ಅಂದರೆ ಡೆಲಿವರಿ ಶೇರ್ಸ್ ಅಂದರೆ ನಾನು ಇಂಟ್ರಾಡೇ ಮಾಡಿದ್ರೆ ಇಲ್ಲಿ ಆರ್ಡರ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ತುಂಬ ಜನಕ್ಕೆ ಸರ್ ಇದು ಒಂದು ಟ್ರೇಡ್ ಹಾಕ್ಬಿಟ್ಟು ತೋರಿಸಿ ಅಂತ ಒಂದು ಪ್ರಶ್ನೆ ಇರುತ್ತೆ. ಒಂದು ಟ್ರೇಡ್ ಹಾಕ್ಬಿಟ್ಟು ಅಗೇನ್ ಪ್ಯೂರ್ಲಿ ಎಜುಕೇಷ್ನಲ್ ಪರ್ಪಸ್ ಇದು ನಾನು ಹಾಕ್ತಾ ಇರೋದು. ಯಾರೂ ಸಹ ಈ ಟ್ರೇಡ್ನ ಕಾಪಿ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಏಂಜಲ್ ಒನ್ನಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್, ನಾಟ್ ಇವನ್ ಏಂಜಲ್ ಒನ್, ಒಂದು ಡಿಮ್ಯಾಟ್ ಅಕೌಂಟ್, ಒಂದು ಟ್ರೇಡಿಂಗ್ ಅಕೌಂಟಲ್ಲಿ ಯಾವ ಥರ ಟ್ರೇಡ್ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನೋಡಿ, ನನಗೆ ಸಿಲ್ವರ್ದು ನಾನು ಟ್ರೇಡ್ ಮಾಡಬೇಕಂತ ಬಯಸ್ತಾ ಇದ್ದೀನಿ. ಸಿಲ್ವರ್ 100 ಅಂತ ಹಾಕ್ತೀನಿ. ಸಿಲ್ವರ್ ಮೈಕ್ರೋ, ಮಿನಿ, ಮೆಗಾ ಅದೆಲ್ಲ ಇರುತ್ತೆ. ಸಿಲ್ವರ್ 100 ಅಂತ ಹಾಕಿದೆ. ಫಸ್ಟು ಸಿಲ್ವರ್ 100ದು ಚಾರ್ಟ್ ನೋಡಿದೆ. ಇಲ್ಲಿ ಚಾರ್ಟ್ ನನಗೆ ಕಾಣಿಸ್ತಾ ಇದೆ. ಚಾರ್ಟಲ್ಲಿ ನನಗೆ ಸ್ವಲ್ಪ ಏನೋ ಮೇಲಕ್ಕೆ ಹೋಗುತ್ತೆ ಅನಿಸ್ತಾ ಇದೆ. ನಾನೇನು ಮಾಡ್ತೀನಿ, ಒಂದೇ ಒಂದು ಲಾಟು. ಸೊ ಇಲ್ಲಿ ನೀವು ನೋಡಿ, ಕ್ಯಾರಿ ಫಾರ್ವರ್ಡ್ ಅಂದರೆ ನೀವು ಇದನ್ನು ಎಕ್ಸ್ಪೈರಿವರೆಗೂ ಇಟ್ಕೋಬೋದು. 31ನೇ ಜುಲೈವರೆಗೂ ಇಟ್ಕೊಬಿಡೋದು. CF ಅಂದರೆ INT ಅಂದರೆ ಇವತ್ತು ತೊಗೊಂಡಿರೋದು ಇವತ್ತೇ ಮಾರಿಬಿಡ್ತಾರೆ, ನೆನ್ಪಿಟ್ಕೊಳ್ಳಿ. ಅದರಿಂದ ಇಂಟ್ರಾಡೇ ಮಾಡೋಕ್ಕೆ ಹೋಗಬೇಡಿ, ನೆನ್ಪಿಟ್ಕೊಳ್ಳಿ. CF ಕ್ಯಾರಿ ಫಾರ್ವರ್ಡೇ ಮಾಡಿ. 1 ತಿಂಗಳು ಇಟ್ಕೋಬೋದು, ಎಕ್ಸ್ಪೈರಿವರೆಗೂ ಇಟ್ಕೋಬೋದು. ಇವಾಗ ಒಂದೇ ಒಂದು ಲಾಟನ್ನು ನಾನು ಬೈ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಸ್, ಬೈ ಮಾಡಿದೆ. ಸೊ ಬೈ ಅಟ್ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಪ್ರೈಸಲ್ಲೇ ಬೈ ಮಾಡಿಬಿಟ್ಟೆ. ಇಮಿಡಿಯೇಟ್ಲಿ ಬೈ ಮಾಡೋದೇ ಮಾರ್ಕೆಟ್ ಅಂದ್ರೇನು, ಪ್ರೈಸ್ ಏನು ಓಡ್ತಾ ಇರುತ್ತಲ್ಲ ಮಾರ್ಕೆಟ್ ಬಜಾರಲ್ಲಿ, ಇಮಿಡಿಯೇಟ್ಲಿ ನೆಕ್ಸ್ಟ್ ಮಿನಿಟಲ್ಲಿ ಒಬ್ಬರು ತಗೊಳ್ಳೋರು ಇರ್ತಾರೆ, ಮಾರೋರು ಇರ್ತಾರಲ್ಲ, ನೋಡಿಕೊಂಡು ಇಮಿಡಿಯೇಟ್ಲಿ ಮಾರೋರ ಹತ್ರ ತಗೊಳ್ಳೋದೇ ಮಾರ್ಕೆಟ್. ಸೊ ಇವಾಗ ನಾನು ತಗೊಂಡ್ಮೇಲೆ ಅದು ಎಲ್ಲಿ ಕಾಣಿಸುತ್ತೆ ಅಂದರೆ ಪೊಸಿಷನ್ಸ್ ಕಾಣಿಸ್ತಾ ಇದೆಯಲ್ಲ, ಪೊಸಿಷನ್ಸಲ್ಲಿ ಕಾಣಿಸುತ್ತೆ. ಇವಾಗ ಇದು ಮೇಲಕ್ಕೆ ಹೋದರೆ ನನಗೆ ಪ್ರಾಫಿಟ್ ಬರುತ್ತೆ, ಕೆಳಗಡೆ ಬಿದ್ದರೆ ಲಾಸ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಮಾರ್ಕೆಟ್ ಡೆಪ್ತ್ ಅಂತ ಕರೀತಾರೆ. ಮಾರ್ಕೆಟ್ ಡೆಪ್ತ್ ಅಂದರೆ ಇದರಲ್ಲಿ ಬೈಯರ್ಸ್ ಎಷ್ಟು ಜನ ಇದ್ದಾರೆ, ಸೆಲ್ಲರ್ಸ್ ಎಲ್ಲಿದ್ದಾರೆ. ಬೈಯರ್ಸ್ ಯಾವ ಪ್ರೈಸ್ಗೆ ಬಿಡ್ ಮಾಡ್ತಾರೆ. ಬಿಡ್ ಅಂದರೆ ಕೇಳೋದು, ನಾನು ಈ ರೇಟಿಗೆ ತಗೊಳಕ್ಕೆ ರೆಡಿ ಇದ್ದೀನಿ ಅಂತ. ಆಸ್ಕ್ ಅಂದರೆ ಕೊಡೋದು, ನಾನು ಈ ರೇಟಿಗೆ ಕೊಡೋಕ್ಕೆ ರೆಡಿ ಇದ್ದೀನಿ ನೋಡಿ ಈ ಪ್ರೈಸ್ ಅಂತ. ಸೊ ಇವರಿಬ್ಬರ ಮಧ್ಯೆ ನೋಡಿ, ಇದನ್ನೇ ಆಕ್ಷನ್ ಅಂತ ಕರೀತಾರಲ್ಲ, ಆಕ್ಷನ್ ಆರ್ ಟ್ರೇಡಿಂಗಲ್ಲಿ ಇದನ್ನು ಮಾರ್ಕೆಟ್ ಆರ್ಡರ್ ಅಂತ ಕರೀತಾರೆ. ತಗೊಳ್ಳೋರು ಮಾರೋರ್ದು ಆ ಡೇಟಾ ನಿಮ್ಮ ಕಣ್ಮುಂದೆನೇ ಕಾಣಿಸುತ್ತೆ. ಈ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಆ್ಯಂಡ್ ಇಂಟ್ರಾಡೇಯಲ್ಲಿ ನೀವು ಶೇರ್ಗಳನ್ನು ತಗೊಂಡೇ ಮಾರಬೇಕಂತ ಯಾವ ಬುಕ್ಕಲ್ಲೂ ಬರೆದಿಲ್ಲ. ಬೇಕಾದ್ರೆ ನೀವು ಮಾರ್ಬಿಟ್ಟು ತೊಗೋಬೋದು. ಅದು ಹೆಂಗೆ ಸರ್ ಮಾರ್ಬಿಟ್ಟು ತೊಗೊಳ್ಳೋದು? ಇಲ್ಲಿ ನೋಡಿ, ಸೆಲ್ ಬಟನ್ ಅಂತಿದೆ, ಸೆಲ್ ಅಂತ ಹೊಡೆದೆ. ಸೊ ಇಲ್ಲಿ 1 ಲಾಟ್ ಅಂತ ಹಾಕಿದೆ. ಇದಕ್ಕೆ 10,000 ರೂಪಾಯಿ ಬೇಕಾಗುತ್ತೆ. ನನಗೆ ಗೋಲ್ಡ್ ಬೀಳುತ್ತೇನೋ ನೋಡೋಣ, ಒಂದು ಸ್ವಲ್ಪ ಚಾರ್ಟ್ ಚೆಕ್ ಮಾಡೋಣ. ಸೊ ಗೋಲ್ಡ್ ಗಿನಿಯಾನ ನಾನೇನು ಮಾಡ್ತಾಯಿನಿ, ಇದು 8 ಗ್ರಾಮ್ ಗೋಲ್ಡ್ ಜನರಲಿ ಇದು ಬೀಳುತ್ತೆ ಅಂತ ನಾನೇನು ಮಾಡ್ತೇನೆ, ಸೆಲ್ ಮಾಡ್ತಾಯಿದ್ದೀನಿ. ಸೊ ಶೇರ್ ಮಾರ್ಕೆಟಲ್ಲಿ ಫಸ್ಟ್ ತಗೊಂಡೇ ಮಾರಬೇಕು, ಶೇರ್ಗಳನ್ನು ಕಡಿಮೆ ರೇಟಿಗೆ ತಗೋಬೇಕು, ಮೇಲಕ್ಕೆ ಹೋದಾಗ ಮಾರಬೇಕು ಅಂತ ಎಲ್ಲೂ ಬರ್ದಿಲ್ಲ. ಇಲ್ಲಿ ನಿಮಗೆ ಬೀಳುತ್ತೆ ಅನಿಸ್ದಾಗ ನೀವು ಫಸ್ಟ್ ಮಾರ್ಬಿಡಿ. ನೋಡಿ ಇಲ್ಲಿ ಏನು ಮಾಡ್ತಾ ಇದೀನಿ, ಬೈ ಮಾಡ್ತಾ ಇದೀನ, ಸೆಲ್ ಮಾಡ್ತಾ ಇದೀನ, ಸೆಲ್ ಮಾಡಿದೆ. ನೋಡಿ ಸೆಲ್ ಮಾಡೇ ಬಿಟ್ಟೆ. ಇವಾಗ ಅದು ಎಲ್ಲಿ ಕಾಣಿಸುತ್ತೆ, ಪೊಸಿಷನ್ಸಲ್ಲಿ ಕಾಣಿಸುತ್ತೆ. ಇವಾಗ ನನಗೆ ಗೋಲ್ಡು ಬೀಳಬೇಕು, ಸಿಲ್ವರು ಮೇಲಕ್ಕೆ ಹೋಗಬೇಕು. ಕಾಣಿಸ್ತಾ ಇದೆಯಲ್ಲ. ಸೊ ಗೋಲ್ಡ್ ಬಿದ್ದರೆ ನನಗೆ ದುಡ್ಡು ಬರುತ್ತೆ. ಇಲ್ಲಿ ಕಾಣಿಸ್ತಾ ಇದೆ ಲಾಟ್ ಸೈಜು ಮೈನಸ್. ಲಾಟ್ ಸೈಜ್ ಮೈನಸ್ ಅಂದರೆ ಏನು, ನಾನು ಮಾರಿದ್ದೀನಿ ಅಂತ. ನೆಕ್ಸ್ಟ್ ಇದಕ್ಕೆ ಸ್ಟಾಪ್ ಲಾಸ್ ಇಡ್ತೀನಿ. ಸೊ ಇಲ್ಲಿ ಸೆಟ್ SL. ಸ್ಟಾಪ್ ಲಾಸ್ ಅಂದರೆ ಏನು, ನೀವು ಒಂದು ಶೇರ್ನ 100 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ, ಅದು 100 ರೂಪಾಯಿಂದ 50 ರೂಪಾಯಿಗೆ ಬಿದ್ದುಬಿಟ್ರೆ, ನಾನು ಹೇಳ್ತಾರೆ ಜಸ್ಟ್ ಅಷ್ಟೆಲ್ಲ ಬೀಳಲ್ಲ. ಸೊ 100 ರೂಪಾಯಿ ಇರೋದು 90 ರೂಪಾಯಿಗೆ ಬಿದ್ದುಬಿಟ್ರೆ 10 ರೂಪಾಯಿ ಲಾಸ್ ಆಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, 98 ರೂಪಾಯಿ ಸ್ಟಾಪ್ ಲಾಸ್ ಇಟ್ಬಿಡ್ತೀನಿ. ಸೊ ಇವಾಗ ನಾನು ಸಿಲ್ವರ್ನ ತೊಗೊಂಡಿರೋ ರೇಟ್ ಯಾವುದು, 2191 ಕರೆಕ್ಟಾ. ನಾನೇನು ಮಾಡ್ತೀನಿ, ಸ್ಟಾಪ್ ಲಾಸ್ ಇಟ್ಬಿಡ್ತೀನಿ. ಎಲ್ಲಿ ಇಡ್ತೀನಿ ಅಂದರೆ 2191ಅಲ್ಲಿ ನಾನು ತೊಗೊಂಡಿರೋದು 2192ಅಲ್ಲಿ ನಾನು ತೊಗೊಂಡಿರೋದು 2180ಗೆ ಸ್ಟಾಪ್ ಲಾಸ್ ಇಟ್ಬಿಡ್ತೀನಿ. ಅಂದರೆ 2180ಗೆ ಬಂದಿದ ತಕ್ಷಣ ಆಟೋಮೆಟಿಕಲಿ ನನ್ನ ಶೇರ್ಗಳು ಮಾರಿಬಿಡ್ತಾರೆ. ಸೊ ಸ್ಟಾಪ್ ಲಾಸ್ ಅಂದರೆ ಏನು, ಜಾಸ್ತಿ ಲಾಸ್ ಆಗೋದನ್ನು ತಡೆಯೋದೇ ಸ್ಟಾಪ್ ಲಾಸ್. ಇವಾಗ ಇಲ್ಲಿ ಇದನ್ನು ನಾನು ಮಾರಿದ್ದೀನಿ, ಗೋಲ್ಡನ್ನು ತಗೊಳ್ಲಿಲ್ಲ, ಮಾರಿಬಿಟ್ಟಿದ್ದೀನಿ. ಗೋಲ್ಡ್ ನನಗೆ ಮೇಲಕ್ಕೆ ಹೋದರೆ ಲಾಸ್ ಆಗುತ್ತೆ. ನೋಡಿ ಲಾಸ್ ಆಗ್ತಾ ಇದೆ ಆಲ್ರೆಡಿ. ನಾನು ಸೆಲ್ ಮಾಡಿರೋದು 1,14,427. ಇದು ನೋಡಿದ್ರೆ 1,14,445 ಹೋಗ್ಬಿಟ್ಟಿದೆ. ಅಂದರೆ ಅದು ಒಂದು 18 ರೂಪಾಯಿ ಮೇಲಕ್ಕೆ ಹೋಗಿದೆ. ಅದರಿಂದ ನನಗೆ 18 ರೂಪಾಯಿ ಲಾಸ್ ಆಗ್ತಾ ಇದೆ. ಅದೇನಾದ್ರು ಇದ್ದಿದ್ದು ಮೇಲಕ್ಕೆ ಹೋಗ್ಬಿಟ್ರೆ ನಂಗೆ ಜಾಸ್ತಿ ಲಾಸ್ ಆಗಿಬಿಡುತ್ತೆ. ಅದಕ್ಕೆ ಏನು ಸರ್ ಮಾಡೋದು, ಸ್ಟಾಪ್ ಲಾಸ್ ಇಟ್ಬಿಡಿ. ಅದಕ್ಕೆ ಒಂದು 50 ರೂಪಾಯಿ 60 ರೂಪಾಯಿ ಸ್ಟಾಪ್ ಲಾಸ್ ಇಡ್ತಾ ಇದ್ದೀನಿ. ಇಲ್ಲಿ ಬೈ ಆರ್ಡ್ರ್, ಸ್ಟಾಪ್ ಲಾಸ್ ಶುಡ್ ಬಿ ಬೈ ಆರ್ಡ್ರ್. ಯಾಕಂದರೆ ನಾನು ಆಲ್ರೆಡಿ ಸೆಲ್ ಮಾಡಿದ್ದೀನಿ. ಸೊ ಅಲ್ಲಿ ಇಟ್ಟಿದ್ದೀನಿ ಸ್ಟಾಪ್ ಲಾಸ್. ಇವಾಗ ಏನಾದರೂ ಅದು 1,14,500 ಹೋಗಿದ ತಕ್ಷಣ ನನ್ನ ಶೇರ್ ಏನಾಗುತ್ತೆ, ಆಟೋಮೆಟಿಕಲಿ ಸೆಲ್ ಆಗಿಬಿಡುತ್ತೆ.
ಇನ್ನೇನು ಹತ್ರನೇ ಇದ್ದೀನಿ. ಸೊ ಇದು ನನಗೆ ಇವಾಗ ಇನ್ನೊಂದು 25 ರೂಪಾಯಿ ಗೋಲ್ಡ್ ಮೇಲಕ್ಕೆ ಹೋದ್ರೆ ನನ್ನ ಸ್ಟಾಪ್ ಲಾಸ್ ಹೊಡೆಯುತ್ತೆ. ಅಂಡ್ ನನ್ನ ಆರ್ಡರ್ಗಳು ನಾನೇನು ಇಟ್ಟಿದ್ದೀನಲ್ಲ ಇಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ, ಓಪನ್ ಆರ್ಡರ್ ಆರ್ ಪೆಂಡಿಂಗ್ ಆರ್ಡರ್ ಅಂತ ಕರೀತಾರೆ. ಓಪನ್ ಆರ್ಡರ್ ಅಂದ್ರೆ ಏನು, ಇದು ಕಾಯ್ತಾ ಇದೆ ಇನ್ನ ಪ್ರೈಸ್ ಬರೋದಕ್ಕೆ, ಕಾಯ್ತಾ ಇರೋ ಆರ್ಡರ್ ಓಪನ್ ಆರ್ಡರ್. ಇದು ಆರ್ಡರ್ ಹಿಸ್ಟ್ರಿ, ಇದು ಎಕ್ಸಿಕ್ಯೂಟೆಡ್ ಕಾಣಿಸ್ತಾ ಇದೆ, ಎಕ್ಸಿಕ್ಯೂಟೆಡ್ ಆರ್ಡರ್ಸ್. ಈ ಓಪನ್ ಆರ್ಡರ್ ಇದು ಪೆಂಡಿಂಗ್ ಅಂತ ಕಾಯ್ತಾ ಇರುತ್ತೆ. ಇದೇನಾದ್ರು ಪ್ರೈಸ್ ಅಲ್ಲಿ ಟ್ರಿಗರ್ ಆಗಿದ ತಕ್ಷಣ ಆಟೋಮೆಟಿಕಲಿ ಇಲ್ಲಿರೋ ಆರ್ಡರ್ ಇಲ್ಲಿಗೆ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವಾಗ ಓಪನ್ ಆರ್ಡರ್ ಅಂದರೆ ಇನ್ನು ಎಕ್ಸಿಕ್ಯೂಟ್ ಆಗ್ದಿರಾ. ಸೊ ಇದು ಎಕ್ಸಾಂಪಲ್, ಒಂದು ಪಟಾಕಿನ ಇಟ್ಟಿದ್ದೀರಾ, ಆ ಪಟಾಕಿಗೆ ಇನ್ನು ನೀವು ಬೆಂಕಿ ಹಚ್ಚಲಿಲ್ಲ. ಯಾವಾಗ ಅದು ಬೆಂಕಿ ಹಚ್ಕೊಳ್ಳುತ್ತಂದರೆ ಪ್ರೈಸ್ ಅಲ್ಲಿಗೆ ರೀಚ್ ಆಗುತ್ತೋ ಪಟಾಕಿ ಡಮ್ ಅನ್ನುತ್ತೆ. ಅದೇ ಥರ ಇದು ಕಾಯ್ತಾ ಇರುತ್ತೆ, ಯಾವಾಗ ಹಚ್ತಾರೋ ಬೆಂಕಿ ಅಂತ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಬಂದೇ ಬಿಡುತ್ತೆ ನೋಡಿ. ಇವಾಗ ನಿಮ್ಮ ಕಣ್ಣು ಮುಂದೆನೇ ಸ್ಟಾಪ್ ಲಾಸ್ ಹೊಡೆಯುತ್ತೆ ನೋಡಿ. ನಂದು ಇದೇನು 1 ರೂಪಾಯಿ ಇದೆ ಸ್ಟಾಪ್ ಲಾಸ್ ಹೊಡೆಯೋದಕ್ಕೆ. ಐ ಥಿಂಕ್ ಇಟ್ ವಿಲ್ ಹಿಟ್ ಮೈ ಸ್ಟಾಪ್ ಲಾಸ್. ಸೊ 1,14,499ಗೆ ಬಂದುಬಿಟ್ಟಿದೆ, ಇನ್ನೇನು 1 ರೂಪಾಯಿ. ಸೊ ಅದು ಹೊಡೆದಿದ ತಕ್ಷಣ ನಮ್ಮ ಸ್ಟಾಪ್ ಲಾಸ್ ಏನಾಗುತ್ತೆ, ಟ್ರಿಗರ್ ಆಗುತ್ತೆ ನೋಡಿ. ಸ್ಟಾಪ್ ಲಾಸ್ ಹೊಡೆದ್ಬಿಡ್ತು. ಸೊ ಅಂದರೆ ನಾನು ಸ್ಟಾಪ್ ಲಾಸ್ ಇಟ್ಟಿದ್ದಕ್ಕೆ ನನಗೆ 83 ರೂಪಾಯಿ ಲಾಸ್ ಆಗಿ ನಾನು ಹೊರಗಡೆ ಬಂದೆ ನೋಡಿ. ವಿಡಿಯೋ ಮಾಡ್ಬೇಕಾದ್ರೆ ಅದು ಸ್ಟಾಪ್ ಲಾಸ್ ಹೊಡೆದಿದ್ದು ತುಂಬ ಒಳ್ಳೇದಾಯಿತು. ಯಾಕಂದರೆ ನಿಮ್ಗೆ ಅರ್ಥ ಆಯಿತು ಸ್ಟಾಪ್ ಲಾಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ನಿಮ್ಮ ಮುಂದೆನೇ ಪಟಾಕಿ ಹೊಡೀತು. ಸೊ ಇವಾಗ ನಿಮಗೂ ಒಂದು ಧೈರ್ಯ ಬಂತು, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಬೈ ಮಾಡಿದವಾಗ ಸ್ಟಾಪ್ ಲಾಸ್ನ ಕೆಳಗಡೆ ಇಡಬೇಕು, ಅದೇ ಸೆಲ್ ಮಾಡಿದವಾಗ ಸ್ಟಾಪ್ ಲಾಸ್ನ ಮೇಲ್ಗಡೆ ಇಡಬೇಕು ಅಂತ ಅರ್ಥ ಆಯಿತು. ಆ್ಯಂಡ್ ನಿಮ್ಮ ಮುಂದೆನೇ ಆ ಪಟಾಕಿ ಬೆಂಕಿ ಅಂಟ್ಕೊಂಡು ನನ್ನ ಲಾಸ್ 83 ರೂಪಾಯಿಗೆ ಬಂತು. ನಾನು ಎಕ್ಸಿಟ್ ಆದೆ. ನಾನೇನಾದ್ರು ಸ್ಟಾಪ್ ಲಾಸ್ ಇಟ್ಟಿರಲಿಲ್ಲ ಅಂದರೆ ಗೋಲ್ಡ್ ಏನಾದ್ರು ಇವತ್ತು 500 ರೂಪಾಯಿ 600 ರೂಪಾಯಿ ಮೇಲಕ್ಕೆ ಹೋಗಿದ್ರೆ ನನಗೆ 600 ರೂಪಾಯಿ ಲಾಸ್ ಆಗ್ಬಿಡೋದಲ್ಲ. ಸ್ಟಾಪ್ ಲಾಸ್ ಇಟ್ಟಿದ್ದಕ್ಕೆ ಬರೀ 80 ರೂಪಾಯಿ ಲಾಸ್ ಮಾಡ್ಕೊಂಡು ಹೊರಗಡೆ ಬಂದೆ. ಸೊ ಈ ಥರ ನಾವು ಸ್ಟಾಪ್ ಲಾಸ್ ಇಟ್ಬಿಟ್ಟು ಸೇಫಾಗಿ ಟ್ರೇಡ್ ಮಾಡ್ಬೋದು. ಸೊ ಜೊತೆಗೆ ಪೋರ್ಟ್ಫೋಲಿಯೋ, ನೀವೇನು ಡೆಲಿವರಿ ಶೇರ್ಸ್ ತೊಗೊಂಡಿರೋದು ಪೋರ್ಟ್ಫೋಲಿಯೋದಲ್ಲಿ ಬಂದು ಕುತ್ಕೊಳ್ಳುತ್ತೆ. ಜೊತೆಗೆ ಆರ್ಡರ್ ಬುಕ್. ಸೊ ಇದು ಆರ್ಡರ್ ಬುಕ್ಕು, ಸ್ಟಾಪ್ ಲಾಸು. ಸೊ ನೀವು ನೋಡ್ಬೋದು ಇಲ್ಲಿ ಆರ್ಡರ್ ಬುಕ್ಕಲ್ಲಿ ಎಕ್ಸಿಕ್ಯೂಟೆಡ್, ಪೆಂಡಿಂಗು ಎಲ್ಲನೂ ಇರುತ್ತೆ. ಸೊ ನೀವು ಶೇರ್ಸ್ಗಳನ್ನು ಪ್ಲೆಡ್ಜ್ ಮಾಡಬೇಕಾದ್ರೆ ಇಲ್ಲಿ ಪ್ರೊಫೈಲ್ ಸೆಕ್ಷನ್ಗೆ ಹೋಗಿ ಇಲ್ಲಿ ಪ್ಲೆಡ್ಜ್ ಹೋಲ್ಡಿಂಗ್ಸ್ ಫಾರ್ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ನೀವು ಏನಾದ್ರು ಪೋರ್ಟ್ಫೋಲಿಯೋದಲ್ಲಿ 1 ಲಕ್ಷ 2 ಲಕ್ಷ ಇದ್ದರೆ ಅದನ್ನು ಪ್ಲೆಡ್ಜ್ ಮಾಡಿ F&O ಟ್ರೇಡ್ ಮಾಡೋದಕ್ಕೆ ಇಲ್ಲಿ ಪ್ಲೆಡ್ಜ್ ಅಂತಲೂ ಒಂದು ಆಪ್ಷನ್ ಇದೆ. ಸೊ ಇದು ಐ ಥಿಂಕ್ ಇದು ಒಂದು ಬ್ರೀಫ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ. ಟ್ರೇಡ್ ಮಾಡೋದು ಹೇಗೆ, ಸ್ಟಾಪ್ ಲಾಸ್ ಇಡೋದು ಹೇಗೆ, ಏಂಜಲ್ ಒನ್ ಯೂಸ್ ಮಾಡೋದು ಹೇಗೆ, ವಾಚ್ ಲಿಸ್ಟ್ಗೆ ಶೇರ್ಗಳನ್ನು ಹಾಕ್ಕೊಳ್ಳೋದು ಹೇಗೆ, ನಿಫ್ಟಿ ಆಪ್ಷನ್ಸ್ ಟ್ರೇಡ್ ಮಾಡೋದು ಹೇಗೆ. ಎಕ್ಸಾಂಪಲ್ ನಿಫ್ಟಿ, ಇವಾಗ ನಾನು ಕ್ರೂಡ್ ಆಯಿಲ್ ಆಪ್ಷನ್ಸ್ ಟ್ರೇಡ್ ಮಾಡಬೇಕು. ಅದೇ ಥರ ನಿಫ್ಟಿ ಇಲ್ಲ ಕ್ರೂಡ್ ಆಯಿಲ್ ನಿಮ್ಗೆ ಏನು ಬೇಕೋ ಆಪ್ಷನ್ಸ್. ಸೊ ಇಲ್ಲಿ OPT ಆಪ್ಷನ್ಸ್. ಸೊ ಆಪ್ಷನ್ಸ್ ಬರುತ್ತೆ ನೋಡಿ. OPT ಅಂದರೆ ಆಪ್ಷನ್. ಸೊ ಇಲ್ಲಿ F&O ಅಂತ ನೀವು ಕ್ರೂಡ್ ಆಯಿಲ್ ಅಂತ ಹಾಕ್ಬಿಟ್ಟು F&O ಅಂತ ಹಾಕ್ಬಿಟ್ರೆ ಕ್ರೂಡನ್ನೇ ಓಪನ್ ಮಾಡಿ ನಿಮಗೆ ಎಕ್ಸಾಂಪಲ್ ನೀವು ಆಪ್ಷನ್ಸ್ ಟ್ರೇಡ್ ಮಾಡಬೇಕಾದ್ರೆ ನಿಮ್ಗೆ ಯಾವ ಸ್ಕ್ರಿಪ್ಟ್ ಬೇಕೋ ಅದನ್ನು ಓಪನ್ ಮಾಡಿ. ಇಲ್ಲಿ ಆಪ್ಷನ್ ಚೇನ್ ಅಂತ ಬರುತ್ತೆ, ಈ ಆಪ್ಷನ್ ಚೇನ್ ಓಪನ್ ಮಾಡಿ. ಸೊ ನೀವು ಕಾಲ್ ಆಪ್ಷನ್ ತೊಗೋಬೇಕಾದ್ರೆ ಕಾಲ್ನ ಬೈ ಮಾಡಿ, ಪುಟ್ ಆಪ್ಷನ್ ತೊಗೋಬೇಕಾದ್ರೆ ಪುಟ್ಟನ್ನು ಬೈ ಮಾಡಿ. ಎಕ್ಸಾಂಪಲ್ ನಾನು ಕಾಲ್ ಆಪ್ಷನ್ ತೊಗೋಬೇಕು ಅಂತ ಇದ್ದೀನಿ, ಕ್ರೂಡ್ ಆಯಿಲ್ ಕಾಲ್ ಆಪ್ಷನ್ ತೊಗೋಬೇಕಂದ್ರೆ ಇಲ್ಲಿ 1 ಲಾಟ್ ಹಾಕ್ಬಿಟ್ಟು ಸೊ ಹಿಂಗೆ ಬೈ ಅಂತ ಹಾಕಿದ್ರೆ ಕಾಲ್ ಆಪ್ಷನ್ ಬೈ ಆಯಿತು. ಅದೇ ಥರ ನಿಫ್ಟಿ. ಸರ್ ನಿಫ್ಟಿ ಮಾಡೋದು ಹೇಗೆ ಸರ್ ಹೇಳ್ಕೊಡಿ ಅಂದರೆ ವೆರಿ ಸಿಂಪಲ್. ನಿಫ್ಟಿನ ಟ್ರೇಡ್ ಮಾಡೋದು ಸಿಂಪಲ್. ಇಲ್ಲಿ ಹಾಕ್ಬಿಟ್ಟು ವಾಚ್ ಲಿಸ್ಟ್ಗೆ ಹಾಕ್ಬಿಟ್ರೆ ಫಸ್ಟು ನೀವು ಫ್ಯೂಚರ್ಸ್ ಆಪ್ಷನ್ಸ್ ಏನೋ ಒಂದು ವಾಚ್ ಲಿಸ್ಟ್ಗೆ ಹಾಕ್ಕೊಳ್ಳಿ. ಆಪ್ಷನ್ನೇ ಹಾಕ್ಬೇಕಂತೇನಿಲ್ಲ. ಆಮೇಲೆ ಹಾಕ್ಬಿಟ್ಟು ಇಲ್ಲಿ ಆಪ್ಷನ್ ಚೇನ್ ಅಂತ ಕಾಣಿಸ್ತಾ ಫಸ್ಟ್ ನಿಮ್ಗೆ ಏನು ಬೇಕೋ ಅದನ್ನು ವಾಚ್ ಲಿಸ್ಟ್ಗೆ ಹಾಕ್ಕೊಂಬಿಡಿ. ಸೊ ನಾನು ಆಗಸ್ಟ್ದೇ ತೊಗೊಳ್ತೀನಿ, ಆಗಸ್ಟ್ದು ವಾಚ್ ಲಿಸ್ಟ್ಗೆ ಹಾಕ್ಕೊಂಡೆ. ಸೊ ಇವಾಗ ಅದನ್ನು ಆಪ್ಷನ್ ಚೇನ್ ಕ್ಲಿಕ್ ಮಾಡಿದೆ. ಎಕ್ಸ್ಪೈರಿಗಳು ನೋಡಿ, ಆಪ್ಷನ್ಸಲ್ಲಿ ಎಕ್ಸ್ಪೈರಿ ಇರುತ್ತೆ 28, 4ನೇ ಆಗಸ್ಟ್ ಈ ಥರ. ನಿಮ್ಗೆ ಯಾವ ಎಕ್ಸ್ಪೈರಿ ಬೇಕೋ ಸೆಲೆಕ್ಟ್ ಮಾಡಿಬಿಟ್ಟು ಈ ಕಡೆ ಇರೋದೆಲ್ಲ ಕಾಲು, ಈ ಕಡೆ ಇರೋದೆಲ್ಲ ಪುಟ್ಟು. ಲೆಫ್ಟ್ ಸೈಡ್ ಇರೋದು ಕಾಲು, ರೈಟ್ ಸೈಡ್ಗೆ ಇರೋದು ಪುಟ್ಟು. ಇವಾಗ ನಾನು ಕಾಲ್ ತೊಗೋಬೇಕು, ಬೈ ಅಂತ ಹಾಕಿದೆ, 1 ಲಾಟ್ ಹಾಕ್ಬಿಟ್ಟು ಇಲ್ಲಿ ಬೈ ಮಾಡಿದೆ. ಸೊ ಈ ಥರ ಕಾಲ್ ಆಪ್ಷನ್ ಪುಟ್ ಆಪ್ಷನ್ನ ನೀವು ಬೈ ಮಾಡ್ಬೋದು. ಅದೇ ಥರ ಸರ್ ಕಾಲ್ ಆಪ್ಷನ್ ಸೆಲ್ ಮಾಡೋದು ಹೆಂಗೆ? ಕಾಲ್ ಆಪ್ಷನ್ ಸೆಲ್ ಮಾಡೋದಕ್ಕೆ ಈ ಥರ ಮಾಡಬೇಕು. ನೆಕ್ಸ್ಟ್ ಬ್ಯಾಸ್ಕೆಟ್ ಆರ್ಡ್ರ್, ಇದು ವೆರಿ ಇಂಪಾರ್ಟೆಂಟು. ಬ್ಯಾಸ್ಕೆಟ್ ಆರ್ಡ್ರನ್ನ ಯಾರು ಯೂಸ್ ಮಾಡ್ತಾರೆ ಅಂದರೆ ಜನರಲಿ ಆಪ್ಷನ್ ಹೆಡ್ಜಿಂಗ್ ಮಾಡೋರು. ಇದು ವೆರಿ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಹೆಡ್ಜಿಂಗ್ ಮಾಡೋರು ಬ್ಯಾಸ್ಕೆಟ್ ಆರ್ಡ್ರನ್ನ ಯೂಸ್ ಮಾಡೇ ಮಾಡ್ತಾರೆ. 4 ಟ್ರೇಡ್ನ ಒಟ್ಟಿಗೆ ತೊಗೋಬೇಕಂತ ಆಸೆ ಇರುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ನೋಡಿ, ಇವಾಗ ಹಿಂಗೆ ಟ್ರೇಡ್ ಮಾಡ್ತೀನಿ ನೋಡಿ. ಸೊ ಇವಾಗ ಫ್ಯೂಚರ್ಸ್ನ ಬೈ ಮಾಡಿದೆ. ನೆಕ್ಸ್ಟ್ ನಿಫ್ಟಿ 24,250 ಪುಟ್ಟನ್ನು ಬೈ ಮಾಡಬೇಕಂತಿರುತ್ತೆ. ಸೊ ಪುಟ್ ಬೈ ಮಾಡಿದೆ. ಜೊತೆಗೆ ನಿಫ್ಟಿ 24,250 ಸೊ ಇನ್ನೊಂದು ಪುಟ್ಟನ್ನು ಇಲ್ಲ ಕಾಲ್ನ ಬೈ ಮಾಡಬೇಕಂತಿರುತ್ತೆ. ಸೊ ಅದನ್ನು ಇಲ್ಲಿ ಹಾಕ್ಕೊಂಡೆ. ಸೊ ಇದು ಬ್ಯಾಸ್ಕೆಟ್ ಆರ್ಡ್ರ್, ನೆನ್ಪಿಟ್ಕೊಳ್ಳಿ ಬ್ಯಾಸ್ಕೆಟ್ ಆರ್ಡ್ರ್ ಮಾಡೋದು. ನೆಕ್ಸ್ಟ್ ಇದನ್ನು ಏನೇನು ಬೇಕೋ ಚೇಂಜಸ್ ಮಾಡ್ಕೊಳ್ಳಿ. ಫ್ಯೂಚರ್ ಬೈ, ಪುಟ್ ಬೈ, ಜೊತೆಗೆ ಕಾಲ್ನ ಬೈ ಮಾಡಿದ್ದೀನಿ. ಇಷ್ಟಕ್ಕೂ ಎಷ್ಟು ದುಡ್ಡು ಬೇಕು ಅಂದರೆ 47,000 ಬೇಕು. ಅದೇ ನೀವು ಬರೀ ಫ್ಯೂಚರ್ಸ್ ಬೈ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ನೋಡಿ, 1,79,000 ಬೇಕು. ಬರೀ ಫ್ಯೂಚರ್ ಬೈ ಮಾಡೋದಕ್ಕೆ ಆಲ್ಮೋಸ್ಟ್ 1.8 lakhs ಬೇಕು. ಪುಟ್ಟು ಬೈ ಮಾಡ್ಬಿಟ್ಟು ಫ್ಯೂಚರು ಬೈ ಮಾಡಿದ್ರೆ ಬರೀ 53,000 ಸಾಕು. ಒಂದು ಐಟಮ್ ತಗೊಳ್ಳೋದಕ್ಕೆ 2 ಲಕ್ಷ ಬೇಕು, 2 ಐಟಮ್ ತಗೊಳ್ಳೋದಕ್ಕೆ 50,000 ಸಾಕು. ಅಂದರೆ 1.5 ಲಕ್ಷ ನಿಮ್ಗೆ ಡಿಸ್ಕೌಂಟ್ ಸಿಗ್ತಾ ಇದೆ.
ಯಾವಾಗ ಸಿಗುತ್ತೆ? ನೀವು ಬ್ಯಾಸ್ಕೆಟ್ ಆರ್ಡ್ರಲ್ಲಿ ಟ್ರೇಡ್ ಮಾಡಿದ್ರೆ. ಫ್ಯೂಚರ್ ಬೈ, ಪುಟ್ ಬೈ ಅಂಡ್ ಕಾಲ್ ಬೈ. ಸೆನ್ಸಿಬಲ್ ಗ್ರಾಫ್ ಇಲ್ಲೇ ಕಾಣಿಸುತ್ತೆ. ಸೆನ್ಸಿಬಲ್ ಗ್ರಾಫ್ ಹೆಂಗ್ ಕಾಣಿಸುತ್ತೆ ಅಂತ ನೀವು ನೋಡ್ಬೋದು. ಈ ಟ್ರೇಡಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟಿದೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಿದೆ, ಜೊತೆಗೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಸೇವ್ ಮಾಡಿಕೊಂಡು ಇಲ್ಲಿ ಎಕ್ಸಿಕ್ಯೂಟ್ ಸಹ ಮಾಡ್ಬೋದು. ಪ್ರಿವ್ಯೂ ಬ್ಯಾಸ್ಕೆಟ್ ಅಂಡ್ ಕನ್ಫರ್ಮ್. ಇಲ್ಲಿ ಕನ್ಫರ್ಮ್ ಮಾಡಿದ ತಕ್ಷಣ ಟ್ರೇಡ್ ಆಗ್ಬಿಡುತ್ತೆ. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಟ್ರೇಡ್ ಆಗ್ಬಿಡುತ್ತೆ. ಸೊ ಅಗೇನ್ ಇವಾಗ ನಾನು ಟ್ರೇಡ್ ಹಾಕ್ಬಿಟ್ಟಿದ್ದೀನಿ. ಇವಾಗ ಮಾರ್ಕೆಟ್ ಅಂತೂ ಕ್ಲೋಸ್ ಆಗಿದೆ. ನಾನು ಏನು ಮಾಡಬೇಕು? ನೋಡ್ಕೋಬೇಕು. ಸೊ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅದು ಟ್ರೇಡ್ ಆಗಿಬಿಡುತ್ತೆ. ಇಲ್ಲಿ ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ಟ್ರೇಡ್ ಆಗಿಬಿಟ್ರೆ ಡೆಫಿನೆಟ್ಲಿ ಅದು ರಿಸ್ಕ್ ನಮಗೆ ಇರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಕ್ಯಾನ್ಸಲ್ ಮಾಡಿಬಿಡ್ತೀವಿ. ಸೊ ನೋಡ್ಕೋಬೇಕು. ಆರ್ಡ್ರ್ಗಳನ್ನ ನೀವು ಸಂಜೆ ಹೊತ್ತು ನೋಡಿಬಿಟ್ಟು ಹಾಕ್ಬಿಟ್ಟಿರ್ತೀರ. ಅದು ಸಂಜೆ ಹೊತ್ತು ನೋಡ್ಕೊಳ್ಳಿ. ಓಪನ್ ಆರ್ಡ್ರಲ್ಲಿ ಒಂದು ಸತಿ ಓಪನ್ ಇದೆಯಾ ಇಲ್ವಾ ನೋಡಿಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಅದು ಟ್ರೇಡ್ ಆಗಿಬಿಟ್ರೆ ಏನು ಮಾಡ್ತೀರಾ? ಲಾಸ್ ಹೋಗ್ಬಿಡುತ್ತೆ ಮತ್ತೆ. ಶೇರ್ ಮಾರ್ಕೆಟ್ ಅಂದರೆ ಹಣಕಾಸಿನ ವಿಚಾರ ನೀವು ಮಾತಾಡಬೇಕು. ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ವಿಡಿಯೋಗಳನ್ನು ನೀವು ಕೂತ್ಕೊಂಡು ಕುರ್ಚಿ ಮೇಲೆ ಪೆನ್ನು ಪೇಪರ್ ಇಟ್ಕೊಂಡು ನೋಡಿದ್ರೆ ಒಳ್ಳೇದು. ಮಲ್ಕೊಂಡೆಲ್ಲ ವಿಡಿಯೋ ನೋಡಿದ್ರೆ ಅದು ನೋಡಿದ್ರು ನಿಮ್ಗೆ ಅರ್ಥ ಆಗಲ್ಲ. ಮೊನ್ನೆ ಯಾರೋ ಮಲ್ಕೊಂಡು ಹಿಂಗೆ ಟ್ರೇಡ್ ಹಾಕಿದ್ದಾರೆ, ಒಂದು 5,000 ಮೈನಸ್ಗೆ ಹೋಗಿದೆ. ಎದ್ದು ಕುತ್ಕೊಳ್ಳೋಷ್ಟಲ್ಲಿ ಬೆನ್ನು ಹಿಡ್ಕೊಂಡ್ಬಿಟ್ಟಿದೆ. ಯಾಕಂದರೆ ಭಯ ಆಯ್ತಲ್ಲ. ಮಲ್ಕೊಂಡು ಟ್ರೇಡ್ ಹಾಕೋದು, ಮಲ್ಕೊಂಡು ವಿಡಿಯೋ ನೋಡೋದು ದಯಮಾಡಿ ಮಾಡಬೇಡಿ. ತುಂಬ ಸೇಫಾಗಿ. ಯಾಕಂದರೆ ಟ್ರೇಡಿಂಗ್ ಅನ್ನೋದು ಹಣಕಾಸಿನ ವಿಚಾರ. ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದೇ ದುಡ್ಡುಗೋಸ್ಕರ. ಈ ದುಡ್ಡನ್ನ ಗೌರವಿಸಿ. ಸೊ ಇವಾಗ ನೋಡಿ ಟ್ರೇಡ್ ಹೆಂಗೆ ಆಗ್ತಿದೆ, ಅದು ಏನು ನಡೀತಾ ಇದೆ ಅಂತ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಇದೆ. ಬ್ಯಾಸ್ಕೆಟ್ ಆರ್ಡರ್ ಹಾಕೋದು ಹೇಗೆ, ಬೈ ಮಾಡೋದು ಹೇಗೆ, ಸೆಲ್ ಮಾಡೋದು ಹೆಂಗೆ, ಸ್ಟಾಪ್ ಲಾಸ್ ಇಡೋದು ಹೇಗೆ. ಇವಾಗ ನಾನು ಎಕ್ಸಾಂಪಲ್ ನಾನು ಎಕ್ಸಿಟ್ ಆಗಬೇಕು. ಇಲ್ಲಿ ಎಕ್ಸಿಟ್ ಬಟನ್ ಇದೆ, ಕಾಣಿಸ್ತಾ ಇದೆಯಾ? ಇನ್ಸ್ಟ್ಯಾಂಟ್ ಎಕ್ಸಿಟ್ ನೋಡಿ, ಇನ್ಸ್ಟ್ಯಾಂಟ್ ಎಕ್ಸಿಟ್ ಆಗೋದು ಹೇಳ್ಕೊಟ್ಟೆ. ನೆಕ್ಸ್ಟ್ ಸರ್ ಇವಾಗ ಎಕ್ಸಿಟ್ ಆದಮೇಲೆ ಈ ಸ್ಟಾಪ್ ಲಾಸ್ ನೋಡಿ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗುತ್ತೆ. ಟ್ರೇಡೇ ಎಕ್ಸಿಟ್ ಆದಮೇಲೆ ಇನ್ನು ಸ್ಟಾಪ್ ಲಾಸ್ ಇಟ್ಕೊಂಡು ಏನು ಮಾಡೋದು? ಏಂಜಲ್ ಒನ್ ಅವ್ರು ಏನು ಮಾಡ್ತಾರೆ, ನೀವು ಟ್ರೇಡ್ ಎಕ್ಸಿಟ್ ಆದಮೇಲೆ ಸ್ಟಾಪ್ ಲಾಸ್ನ ಆಟೋಮೆಟಿಕಲಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ. ಸ್ಟಾಪ್ ಲಾಸ್ ಕ್ಯಾನ್ಸಲ್ ಮಾಡಿದಿರ ಆಮೇಲೆ ಅದು ಟ್ರಿಗರ್ ಆಗಿಬಿಟ್ರೆ ಅದು ಹೊಸ ಟ್ರೇಡ್ ಆಗಿಬಿಡುತ್ತೆ. ಅದರಿಂದ ಏಂಜಲ್ ಒನ್ ಅವರು ನಿಮ್ಮ ಸೇಫ್ಟಿಗೋಸ್ಕರ ನೀವು ಟ್ರೇಡ್ ಎಕ್ಸಿಟ್ ಆಗಿದ ತಕ್ಷಣ ಸ್ಟಾಪ್ ಲಾಸ್ನ ಆಟೋಮೆಟಿಕಲಿ ಕ್ಯಾನ್ಸಲ್ ಮಾಡಾಕ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸದ್ಯಕ್ಕೆ ಯಾವುದೂ ಆರ್ಡರ್ಗಳಿಲ್ಲ ನೋಡಿ. ಕ್ಯಾನ್ಸಲ್ ಎಕ್ಸಿಕ್ಯೂಟೆಡ್. ಸೊ ಓಪನ್ ಆರ್ಡರ್ಸ್ ಏನೂ ಇಲ್ಲ. ಇವಾಗ ನಾನು ನೆಮ್ಮದಿಯಾಗೆ ಆರಾಮಾಗಿ ಡಿಮ್ಯಾಟ್ ಅಕೌಂಟ್ನ ಲಾಗೌಟ್ ಮಾಡಿ, ನಾನು ಲಾಗೌಟ್ ಬಟನ್ ಇಲ್ಲಿದೆ, ಲಾಗೌಟ್ ಮಾಡಿ ಎಕ್ಸಿಟ್ ಆಗ್ಬೋದು. ಸೊ ಐ ಥಿಂಕ್ ಹೌ ಟು ಯೂಸ್ ಏಂಜಲ್ ಒನ್, ಝರೋದಾ, ಗ್ರೋ ಎಲ್ಲನೂ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲದರಲ್ಲೂ ಹಿಂಗೆ ಇರುತ್ತೆ. ಬೇರೆದ್ರಲ್ಲಿ ಏನು ಬೇರೆ ಥರ ಏನಿರಲ್ಲ, ಆಲ್ಮೋಸ್ಟ್ ಎಲ್ಲದರಲ್ಲೂ ಹಿಂಗೆ ಇರುತ್ತೆ. ಸೊ ಪ್ಲೆಡ್ಜ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಪ್ಲೆಡ್ಜ್ ಮಾಡೋದು ಸಹ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಪ್ಲೆಡ್ಜ್ ಫಾರ್ ಎಕ್ಸ್ಟ್ರಾ ಮಾರ್ಜಿನ್. ಸೊ ತುಂಬ ಜನಕ್ಕೆ ಇನ್ನೊಂದು ಅಮೌಂಟ್ ವಿಡ್ರಾ ಮಾಡೋದು ಹೇಳ್ಬಿಡ್ತೀನಿ. ಇಲ್ಲಿ ಅಮೌಂಟ್ ವಿಡ್ರಾ ಮಾಡೋದಕ್ಕೆ ಇಲ್ಲಿ ಆಪ್ಷನ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಪ್ರೊಫೈಲ್ಗೆ ಹೋಗ್ಬಿಟ್ಟು ವಿಡ್ರಾ ಅಂತಿರುತ್ತೆ. ನಿಮ್ಗೆ ಎಷ್ಟು ವಿಡ್ರಾ ಮಾಡಬೇಕು, 1,000ನ 2,000ನ ಇಲ್ಲಿ ವಿಡ್ರಾ ಅಂತ ಹಾಕಿದ್ರೆ ವಿತಿನ್ 1 ಡೇ ಅಲ್ಲೇ ಟೈಮ್ ಕೊಟ್ಟಿದ್ದಾರೆ ನೋಡಿ. ನಾಳೆ ಬೆಳಗ್ಗೆ 11:00 ನಿಮ್ಮ ದುಡ್ಡು ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ. ಆ್ಯಂಡ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಮಾಡೋರಿಗೆ ಇವತ್ತು ನೀವೇನೇ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿದ್ರೆ ನಾಳೆ ಅಷ್ಟರಲ್ಲಿ ಸೆಟ್ಲ್ ಆಗಿಬಿಡುತ್ತೆ ವಿತಿನ್ 1 ಡೇ. ಅದೇ ನೀವು ಏನಾದ್ರು ಡೆಲಿವರಿ ಶೇರ್ ತೊಗೊಂಡು ಒಂದು ವಾರ ಇಟ್ಕೊಂಡು 10 ದಿವಸ ಇಟ್ಕೊಂಡು ಮಾರಿದ್ರೆ ಡೆಲಿವರಿ ಶೇರ್ ಸೆಟ್ಲ್ಮೆಂಟು T+1 ಡೇ, ಅಂದರೆ 2 ದಿನ ಬೇಕು ದುಡ್ಡು ಬರೋದಕ್ಕೆ. ಸೊ ಡೆಲಿವರಿ ಶೇರ್ ಮಾರಿದ್ರೆ 2 ದಿನ ಬೇಕು ದುಡ್ಡು ಬರೋದಕ್ಕೆ. ಫ್ಯೂಚರ್ಸ್ ಆಪ್ಷನ್ಸ್ ಇಂಟ್ರಾಡೇ ಅಲ್ಲಿ ನೀವೇನೇ ಪ್ರಾಫಿಟ್ ಮಾಡಿದ್ರು ನಾಳೆ ಬೆಳಗ್ಗೆಗೆಲ್ಲ ನಿಮ್ಮ ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟಲ್ಲಿ ದುಡ್ಡು ಇರ್ತದೆ. ನೀವು ನಾಳೆನೇ ವಿಡ್ರಾ ಮಾಡ್ಬೋದು. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಸ್ಟಿಲ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಇನ್ಸೈಟ್ಸ್ ಇರುತ್ತೆ. ಸೊ ಅದನ್ನು ಕಲಿಯೋದಕ್ಕೆ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ನಮ್ಮ 10 ಬ್ರಾಂಚ್ಗಳಲ್ಲಿ ಫ್ರೀ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಉಚಿತ ಕಾರ್ಯಾಗಾರ ಮಾಡ್ತಾ ಇದ್ದೀವಿ. ಕನ್ನಡದಲ್ಲಿರುತ್ತೆ. ನಮ್ಮ ಕನ್ನಡಿಗರು ಈಗಾಗಲೇ ಸಾವಿರಾರು ಜನ ಇದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ನೀವು ಬನ್ನಿ, ಸ್ಟಾಕ್ ಮಾರ್ಕೆಟ್ ಕಲೀರಿ, ಆರ್ಥಿಕ ಸ್ವತಂತ್ರ ಪಡೆಯಿರಿ. ಸ್ಟಾಕ್ ಮಾರ್ಕೆಟ್ ಕಲೀರಿ, ಆರ್ಥಿಕ ಸ್ವತಂತ್ರ ಪಡೆಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 rupees ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪ್ ಅನ್ನ ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ
ಷೇರು ತರಬೇತಿ ಕೇಂದ್ರ 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಡೆಫಿನೆಟ್ಲಿ ಕಲ್ಸೋದಕ್ಕೆ ನಾವು ರೆಡಿ ಇದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.